ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಬಸವಲಿಂಗೇಶ್ವರ ಸ್ವಾಮೀಜಿಯವರ 24ನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ಜರುಗಿತು. ಮನುಷ್ಯನಿಗೆ ವಿದ್ಯೆ ಮತ್ತು ಸಂಸ್ಕಾರ ವಿನಯವಿದ್ದಾಗ ಮಾತ್ರ ಅವನು ಸಮಾಜದಲ್ಲಿ ಗುರುತಿಸಲು ಸಾಧ್ಯ ಎಂದು ಅಡ್ನೂರು ರಾಜೂರ್ ಗದುಗಿನ ಅಭಿನವ ಪಂಚಾಕ್ಷರಿ ಸ್ವಾಮೀಜಿ, ಜೀಗೇರಿ ವೆಂಕಟಾಪುರ ಹೊಸೂರು ಹಿರೇಮಠದ ಗುರುಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿದರು. ದಿವ್ಯ ಸಾನ್ನಿಧ್ಯವನ್ನು ಕುಕನೂರಿನ ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹಾದೇವ ಸ್ವಾಮೀಜಿಯವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀಧರ ಮುರಡಿ ಹಿರೇಮಠದ ಪೀಠಾಧಿಪತಿಗಳಾದ ಬಸವಲಿಂಗೇಶ್ವರ ಸ್ವಾಮೀಜಿಯವರಿಗೆ ಭಕ್ತ ಸಮೂಹದಿಂದ ತುಲಾಭಾರ ಸೇವೆ ಜರುಗಿತು. ಶಂಕರಪ್ಪ ರಾಂಪುರ್, ಆದಪ್ಪ ಗುಳುಗುಳಿ, ವೀರಣ್ಣ ಹುಬ್ಬಳ್ಳಿ, ಕರ್ಸಿದ್ದಪ್ಪ ಮುಳುಗುಂದ್, ಬಸವರಾಜ ಕೊಂಡಗುರಿ ಸೇರಿದಂತೆ ಅಪಾರ ಭಕ್ತ ಸಮೂಹ ಭಾಗವಹಿಸಿದ್ದರು. ವರದಿ US ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ. ಒಳ್ಳೆ ಕೆಲಸ. ಒಬ್ಬ ಹೆಸರು ಬರ್ಬೇಕಾದ್ರೆ ಸಭಾ ಐತಿ, ಅದು ಸಭಾ ಇದ್ರೆ ಮಾತ್ರ ಸಭಾವಹಿಸಿ ಕಷ್ಟಪಟ್ಟು ನಾವು 4 ಮಂದಿ ಗುರುತಿಸಿದಾಗ ಅದು ಪ್ರಚಾರ ಆಗ್ತದೆ. ಅದು ಏನು ಬರ್ತದೆ, ದುರಿತ ಕೆಟ್ಟ ಕೆಲಸ ಮಾಡೋದಕ್ಕೆ ಕಾಣಾಗಲ್ಲ. ಕೆಟ್ಟ ಅನ್ಸ್ಬೇಕಂತಂದ್ರೆ ಒಂದು ನಿಮಿಷ ಆಗೈತೆ. ಅದಕ್ಕೆ ನಾವು ಇಂಥ ದುರಿತ ಕರ್ಮವನ್ನಲ್ಲ, ಶಾಸ್ತ್ರಗಳನ್ನ ಶಿವಮಂದಿರ ಕುಮಾರಸ್ವಾಮಿಗಳು ಸದಾ ಅಧ್ಯಯನ ಮಾಡ್ತಿದ್ದಾವೆ. ಈ ಶಾಸ್ತ್ರಗಳನ್ನ ಅವ್ರು ನಿಜವಾದ ಶಾಸ್ತ್ರವನ್ನು